ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ 2ನೇ ಸಂಕಲನಾತ್ಮಕ ಮೂಲೆ ಎಸೆ2 ಕ್ವಶನ್ ಪೇಪರ್ನ 3ನೇ ಸೆಟ್ನ ಇದು ವಿಡಿಯೋ. ಇದಕ್ಕಿಂತ ಮುಂಚೆ 2 ಸೆಟ್ ಕ್ವಶನ್ ಪೇಪರ್ನ ಹಾಕಿದ್ದೀನಿ. ಇದು 3 ಇದೆ. ಬೇಕಾದರೆ ಇನ್ನಷ್ಟು ನಾವು ನಿಮಗೆ ಕ್ವಶನ್ ಪೇಪರ್ಗಳನ್ನು ಕೊಡ್ತೀವಿ. ಸೊ ಖಂಡಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನ ಲೈಕ್ ಶೇರ್ ಮತ್ತು ನಿಮ್ಮ ದೋಸ್ತುಗಳಿಗೆ ಹೆಚ್ಚು ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಖಂಡಿತವಾಗಿ ಇಷ್ಟು ಪ್ರಿಪೇರ್ ಮಾಡಿಕೊಂಡ್ರೆ ಹೋದರೆ ಸಾಕು, ಇವೇ ಪ್ರಶ್ನೆಗಳು ನಿಮ್ಮ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಸಿಗ್ತದೆ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಮತ್ತೊಂದು ಸಾರಿ ಹೇಳ್ತಾ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ನೋಡೋಣ. ಖಂಡಿತವಾಗಿ ಈ ಪ್ರಶ್ನೆಗಳು ನಿಮಗೆ ಬರಬಹುದು. ಫಸ್ಟ್ ಮೇನ್ಸಲ್ಲಿ 6 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಫ್ರೆಂಡ್ಸ್. ಅವುಗಳನ್ನು ಕ್ರಮಾಕ್ಷರದೊಂದಿಗೆ ಬರೀಬೇಕು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ ಇರ್ತದೆ. ಮೊದಲ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ನೆನಪಿಟ್ಕೊಡ್ರಿ, ಒಟ್ಟು ವ್ಯಂಜನಗಳು ಅಂದಾಗ 34 ಒಟ್ಟು, ಓಕೆನಾ. ಇನ್ನು 25 ಏನಿದು ವರ್ಗೀಯ, ಓಕೆ, 25 ವರ್ಗೀಯ, 7 ದೀರ್ಘ ಸ್ವರಗಳು, 9 ಅವರ್ಗೀಯ ವ್ಯಂಜನಗಳು ಅನ್ನೋದು ನಿಮಗೆ ಗೊತ್ತಿರಬೇಕು. ಈ ಅಂಕಿ ಸಂಖ್ಯೆಗಳ ಮೇಲೆ ಒಂದು ಪ್ರಶ್ನೆ ಅಂತೂ ನಿಮಗೆ ಗ್ಯಾರಂಟಿಯಾಗಿ ಕೇಳ್ತಾರೆ. ಎರಡನೇ ಪ್ರಶ್ನೆ, ಕಾರ್ಯಪದದ ತದ್ಭವ ರೂಪ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಇತ್ತು, ಕಜ್ಜ ಇದೆ, ಅಜ್ಜ ಇದೆ, ಸ್ವಕಾರ್ಯ ಇದೆ, ಕೆಲಸ ಇದೆ. ಸೊ ಕಾರ್ಯದ ತದ್ಭವ ರೂಪ ಕಜ್ಜ. ಪ್ರಶ್ನೆ 3, ಅನ್ನನನ್ನು ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಇದೆ, ಪ್ರಥಮ ಓ ಬರ್ತದೆ, ದ್ವಿತೀಯ ಅನ್ನು ಅದ. ಸೊ ಅದೇ ಅನ್ನನನ್ನು ಅಂತಕ್ಕಂಥದ್ದು ಇಲ್ಲಿ ಅನ್ನು ಇದೆ. ಸೊ ಏನಾಯಿತು, ದ್ವಿತೀಯ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 4, ಮೈಮರೆ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಮೈಮರೆ, ಸೊ ಇದು ಆಪ್ಷನ್ ಬಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದ. ಪ್ರಶ್ನೆ 5, ವಿದ್ಯಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ದಾರೆ. ಸೊ ಮಾಡು ಇದೆ, ಮಾಡು ಅನ್ನೋದು ಧಾತು ಬರ್ತದೆ, ಓಕೆನಾ. ಮಾಡಿಯಾನು ಅನ್ನೋದು ಸಂಭವನಾರ್ಥಕ ಬರ್ತದೆ, ಮಾಡನು ಅನ್ನೋದು ನಿಷೇಧಾರ್ಥಕ ಬರ್ತದೆ. ಹಾಗಾದ್ರೆ ಮಾಡಲಿ ಅನ್ನೋದು ವಿದ್ಯಾರ್ಥಕ ಆಗಬೇಕು. ಎಸ್. ಪ್ರಶ್ನೆ 6, ಅಧಿಯಮ ಮತ್ತು ವಿಷ್ಣುವರ್ಧನರು ಯುದ್ಧ ಮಾಡಿದರು. ಹಾಗಾದ್ರೆ ಇದು ಯಾವ ಕಾಲ ರೂಪದಲ್ಲಿದೆ ಅಂತ ಕೇಳಿದ್ದಾರೆ. ವರ್ತಮಾನ ಕಾಲನ, ಭೂತಕಾಲನ, ಭವಿಷ್ಯತ್ ಕಾಲನ, ವಿಶೇಷ ವಾಕ್ಯದ ಕಾಲನ. ಸೊ ಯುದ್ಧ ಮಾಡಿದ್ರು ಅಂತ ಇದೆ ಭೂತಕಾಲ, ಮಾಡುವರು ಅಂದರೆ ವರ್ತಮಾನ ಕಾಲ, ಮಾಡಬಹುದು ಭವಿಷ್ಯತ್ ಕಾಲ. ಎಸ್. ಪ್ರಶ್ನೆ ಮುಖ್ಯ ಪ್ರಶ್ನೆ 2ಕ್ಕೆ ಬರೋಣ. ಸಂಬಂಧೀಕರಣ ಪದಕ್ಕೆ ಒಟ್ಟು 4 ಪ್ರಶ್ನೆಗಳಿರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಸೊ 4 ಪ್ರಶ್ನೆ 4 ಅಂಕ. ಪ್ರಶ್ನೆ 7, ಲಕ್ಷ್ಮಿ ಲಕುಮಿ ವರ್ಷ ಡ್ಯಾಶ್ ಅಂತ ಇದೆ. ಸೊ ವರ್ಷ ಅಂದರೆ ಏನಾಗ್ತದಪ್ಪ ಅಂದ್ರೆ ವರುಷ ಅನ್ನೋದು ಬರಬೇಕು. ಇನ್ನು 8ನೇ ಪದ, ದಿಗಂತ ಜಸ್ವಸಂಧಿಗೆ ಉದಾಹರಣೆಯಾದ ಪದ ಆದರೆ ಸನ್ನಾಕಿ ಅಂತ ಕೇಳಿದ್ದಾರೆ. ಸೊ ಸನ್ನಾಕಿ ಅನ್ನೋ ಇಟ್ ಮೀನ್ಸ್ ಏನಪ್ಪ ಅಂದರೆ ಲೋಪಸಂಧಿ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಸಂಗಾಟ, ಸಂಗಡ, ಖರೆ ಇದು ಗ್ರಾಂಥಿಕ ರೂಪದ ಮೇಲೆ ಪ್ರಶ್ನೆ ಇತ್ತು. ಸೊ ಖರೆ ಅಂದರೆ ನಿಜ ಅಂತ ಬರ್ತದೆ. ಇನ್ನು ಲಲಿತ ರಗಳೆಯಲ್ಲಿ 3 ಮಾತ್ರೆಗಳಿದ್ದಾವೆ ಅಂತ ಹೇಳಿದ್ದಾರೆ. ಮಂದಾನೀಲ ರಗಳೆಯಲ್ಲಿ ಎಷ್ಟಿರ್ತವೆ ಅಂತ ಕೇಳಿದ್ದಾರೆ. ಸೊ 4 ಮಾತ್ರೆ ಇಸ್ ದಿ ರೈಟ್ ಆನ್ಸರ್. ಮುಖ್ಯ ಪ್ರಶ್ನೆ 3ಕ್ಕೆ ಬರೋಣ. 1 ಅಂಕದ ಪ್ರಶ್ನೆಗಳು. ಸೊ ಇಲ್ಲಿ ಟೋಟಲಿ 7 ಇದ್ದಾವೆ, ಗದ್ಯ ಇದ್ದಾವೆ, ಪದ್ಯ ಇದ್ದಾವೆ, ಪೂರಕ ಪಾಠ ಇದ್ದಾವೆ. ನೀಟಾಗಿ ಅವುಗಳನ್ನು ನೋಡಿಕೊಂಡು ಬರೀರಿ. 11ನೇ ಪ್ರಶ್ನೆ, ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧ ಎಲ್ಲಿ ನಡೆಯಿತು ಅಂತ ಕೇಳಿದರು. ಸೊ ದ ಆನ್ಸರ್ ಈ ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮತ್ತು ಮುಡುಕು ತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು. 12ನೇ ಪ್ರಶ್ನೆ, ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು. ರಾಜನು ಮಂತ್ರಾಲೋಚನೆ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು. 13ನೇ ಪ್ರಶ್ನೆ, ವೀರಗಾಸೆ ಯಾವ ಸಂಪ್ರದಾಯಕ್ಕೆ ಸೇರಿದ ನೃತ್ಯ. ವೀರಗಾಸೆ ಇದು ಶೈವ ಸಂಪ್ರದಾಯಕ್ಕೆ ಸೇರಿದ ಒಂದು ನೃತ್ಯ. ಪ್ರಶ್ನೆ 14, ನಂಬಿ ಅನ್ನನ ಪೂರ್ವಜನ್ಮದ ಹೆಸರೇನು. ಸೊ ನಂಬಿ ಅನ್ನನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ. 15, ಯಾರ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ. ಗುರು ಕರುಣವಿಲ್ಲದವನ ಸ್ನೇಹ ಸಾಯುವ ತನಕ ಬೇಡ ಎಂದಿದ್ದಾರೆ. ಇನ್ನು ಹರಿಶ್ಚಂದ್ರನ ಗುರು ಯಾರು. ಸೊ ಹರಿಶ್ಚಂದ್ರನ ಗುರು ಬಂದ್ಬಿಟ್ಟು ವಶಿಷ್ಠ ಮುನಿ. 17, ಪುಟ್ಟ ಹಕ್ಕಿ ಗೂಡು ಹೇಗೆ ಕಟ್ಟುತ್ತದೆ ಅಂತ ಕೇಳಿದರು. ಸೊ ಪುಟ್ಟ ಹಕ್ಕಿ ಕಡ್ಡಿ ಕೂಡಿಸಿ ಗೂಡನ್ನು ಕಟ್ತದೆ ಅನ್ನೋದು ಉತ್ತರ ಇತ್ತು. ಮುಂದಿನ 4th ಮೇನ್ಸ್ಗೆ ಬರ್ತೀನಿ. 2 ಮಾರ್ಕರ್ ಕ್ವಶನ್. 3-4 ವಾಕ್ಯಗಳ ಉತ್ತರಗಳನ್ನು ಬರೀಬೇಕು. ಪ್ರತಿ ಸರಿಯಾದ ಉತ್ತರಕ್ಕೆ ನಿಮಗೆ 2 ಅಂಕ ಕೊಡ್ತಾರೆ. ಟೋಟಲಿ 10 ಇರ್ತವೆ. ಗದ್ಯ, ಪದ್ಯ, ಪೂರಕ ಪಾಠಗಳ ಪ್ರಶ್ನೆಗಳು ಇದರಲ್ಲಿ ಅಡಗಿರ್ತವೆ. ಪ್ರಶ್ನೆ 18, ಜಯಪುರದ ಬೀದಿ ಮತ್ತು ಮನೆಗಳ ಸೌಂದರ್ಯವನ್ನು ವರ್ಣಿಸಿರಿ ಅಂತ ಪ್ರಶ್ನೆ ಇತ್ತು. ಸೊ ದ ಆನ್ಸರ್ ಇಸ್ ಏನಪ್ಪ ಅಂದರೆ, ಜಯಪುರದ ಬೀದಿಗಳು ಬಹಳ ಅಗಲವಾಗಿಯೂ ನೇರವಾಗಿಯೂ ಇವೆ. ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಸಿ ವಾಸ್ತುರಚನೆ ಚೆನ್ನಾಗಿ ಶೋಭಿಸುತ್ತದೆ. ಅಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯನ್ನು ಹೊಂದಿದೆ. ಒಂದೊಂದು ದೇಶದವರು ಆಗಿ ಕಾಣಿಸೋದಿಲ್ಲ. ಅಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ.
ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿದ್ದಾವೆ ಅನ್ನೋದನ್ನು ನೀವು ಬರಿಬೇಕಿತ್ತು. ಪ್ರಶ್ನೆ 19, ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳು ಇರಬೇಕು? ಎಸ್, ಅಮಾತ್ಯನು ರಾಜ್ಯಶಾಸ್ತ್ರ ನಿಪುಣನಾಗಿರಬೇಕು, ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ಇಡುವವನಾಗಿರಬೇಕು, ಮೇಧಾವಿಯು, ಶೂರನು, ಕರದಕ್ಷನೂ ಆಗಿರಬೇಕು, ಲಂಚವನ್ನು ಮುಟ್ಟದವನು, ಪ್ರಾಮಾಣಿಕನೂ ಆಗಿರಬೇಕು, ರಾಜ್ಯದ ಆಡಳಿತವನ್ನು ಸರಿಯಾಗಿ ನಿರ್ವಹಿಸಿ ರಾಜನಿಗೆ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಆಗಿರಬೇಕು. ಪ್ರಶ್ನೆ 20, ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರ್ತದೆ ವಿವರಿಸಿರಿ. ಉತ್ತರ: ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರ್ತದೆ. ಬಿಳಿಯ ಪಂಚೆ, ವೀರಗಚ್ಚೆ, ತಲೆಗೆ ಅರಿಸಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆ ಅಂಗಿ, ಕೊರಳಲ್ಲಿ ರುದ್ರಾಕ್ಷಿ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ ಹಾಗೂ ಕಾಲ್ಗೆಜ್ಜೆಯನ್ನು ಧರಿಸಿರ್ತಾರೆ. ಪ್ರಶ್ನೆ 21, ವೃದ್ಧ ಮಾಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ವರ್ಣಿಸ್ರಿ. ವೃದ್ಧ ಮಾಹೇಶ್ವರನು ಪುಣ್ಯವೇ ಹಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತಾ, ಒಮ್ಮೊಮ್ಮೆ ಗುಹೆ ಗುಹೆ ಗುಟ್ಟುತ್ತಾ, ತೊದಲುವ ಮಾತುಗಳಿಂದ ನಮಃಶಿವಾಯ ನಮಃಶಿವಾಯ ಅಂತ ಹೇಳ್ತಾ ಇದ್ದ. ಪ್ರಶ್ನೆ 22, ಕವಿ ಎಂಥ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸ್ತಾರೆ? ಆನ್ಸರ್: ನವಭಾವ, ನವಜೀವ, ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು. ತೀವ್ರತರವಾದ ಗಂಭೀರವಾದ ಭಾವನೆಗಳನ್ನು ಒಮ್ಮಿಸುವ, ಅದರ ಅಲೆಯೆಲ್ಲ ಕಡೆ ಹರಡುವಂಥ ಹಾಡು ಅದಾಗಿರಬೇಕು. ಹಾಡು ಬದುಕಿನ ಗತಿಯಲ್ಲಿ ಹೊಸ ಪ್ರಗತಿಪರ ಬದಲಾವಣೆ ತರುವಂಥದ್ದಾಗಿರಬೇಕು, ಹೊಸ ಚೇತನ ತುಂಬಬೇಕು. ಅಂಥ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಅಂತ ಕವಿ ಬಯಸ್ತಾರೆ. ಬಿದಿರು ಮಕ್ಕಳಿಗೆ, ಹುತಾತ್ಮರಿಗೆ ಯಾವ ರೀತಿ ಉಪಯೋಗವಾಗುತ್ತದೆ? ಉತ್ತರ: ಬಿದಿರು ಮಕ್ಕಳಿಗೆ ತೂಗುವ ತೊಟ್ಟಿಲಾಗಿ, ರೈತರಿಗೆ ಬಿತ್ತುವ ಕೂರಿಗೆಯಾಗಿ, ಹುತಾತ್ಮರ ಕೈಗೆ ಬೆತ್ತವಾಗಿ ಉಪಯೋಗವಾಗ್ತದೆ ಅನ್ನೋದು ಇತ್ತು. ಪ್ರಶ್ನೆ 24, ಪೋರ್ಚುಗೀಸರ ಯುದ್ಧಕ್ಕೆ ಸಿದ್ಧವಾಗಿದ್ದ 2 ಉದ್ದೇಶಗಳು ಯಾವುವು? ಯುದ್ಧಕ್ಕೆ ಸಿದ್ಧವಾಗಿದ್ದ 2 ಉದ್ದೇಶಗಳೆಂದರೆ, ಮೊದಲನೆಯದು ರೋಜಾರಿಯೋನನ್ನು ಹೊತ್ತೊಯ್ಯುವುದು, ಎರಡನೆಯದು ರಾಣಿ ಚೆನ್ನಭೈರಾದೇವಿಯನ್ನು ಬಂಧಿಸೋದು. ಪ್ರಶ್ನೆ 25, ನನ್ನಾಸೆ ಕವನದಲ್ಲಿ ಕವಯಿತ್ರಿಯ ಆಸೆಗಳೇನು? ಉತ್ತರ: ನನ್ನಾಸೆ ಕವನದಲ್ಲಿ ಕವಯಿತ್ರಿಯವರು ತಾವು ಬೆಳಕು ನೀಡುವ ಬತ್ತಿಯಾಗಬೇಕು, ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು, ದಾಹಗೊಂಡವರ ತನಿಸುವಂತಾಗಲು ಸದಾ ಚುಮ್ಮುವ ಚುಲುಮೆಯಾಗಿರಬೇಕು, ಅಮ್ಮನ ಕಂಠದ ಜೋಗುಳವಾಗಬೇಕು, ಮಾನವನ ಅಜ್ಞಾನತೆ ತೊಲಗಿಸುವ ವಾಗ್ದೇವಿಯ ಕೈಯಲ್ಲಿ ಗ್ರಂಥವಾಗಿ ಧನ್ಯವಾಗಬೇಕು, ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು ಅಂತ ಆಶಿಸ್ತಾರೆ ಅಂತ ಬರೆದ್ರೆ ಸಾಕು. ಪ್ರಶ್ನೆ 26, ದುರ್ಗಪ್ಪನ ದೈನಂದಿನ ಕೆಲಸಗಳು ಏನು? ಉತ್ತರ: ದುರ್ಗಪ್ಪ ಒಂದು ಜೋಪಡಿಯಲ್ಲಿ ವಾಸಿಸುತ್ತಾರೆ. ಇವರಿಗೆ ಹೆಂಡತಿ ಮಕ್ಕಳು ಇದ್ದು ಅವರು ದುಡಿಯುತ್ತಾರೆ. ಆತ ಭಜನೆ ಮಾಡುತ್ತಾನೆ, ತತ್ವಪದ ಹಾಡುತ್ತಾನೆ, ರಾತ್ರಿ ತುಂಬ ಏಕದಾರಿ ಹಿಡಿದು ಹಾಡ್ತಾ ಕುಂತಿರುತ್ತಾನೆ. ನಾವು ಇಲ್ಲಿ ಇರೋದು ಯಾರಿಗೂ ಸುಳಿವು ಸುತ್ತದ ಹಾಗೆ ನೋಡಿಕೊಂಡಿದ್ದಾನೆ ಅಂತ ಇದೆ. ಇನ್ನು ಗುಣಸಾಗರಿ ಪಂಡರಿಬಾಯಿಯವರ ವ್ಯಕ್ತಿತ್ವವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಭಾರತೀಯ ಚಿತ್ರರಂಗ ಎಂದೂ ಮರೆಯದ ನಟಿಯರಲ್ಲಿ ಪಂಡರಿಬಾಯಿ ಒಬ್ಬರು. ಇವರು ನಟಿ ಮಾತ್ರವಲ್ಲ, ಮಹಾ ವ್ಯಕ್ತಿತ್ವವುಳ್ಳವರಾಗಿದ್ದರು. ಇವರ ಬದುಕು ಮೇಣದ ಬತ್ತಿಯ ರೂಪವನ್ನು ಹೋಲುತ್ತದೆ. ಚಿತ್ರರಂಗದ ಉತ್ತುಂಗದಲ್ಲಿ ಇದ್ದಾಗಲೂ ಪಂಡರಿಬಾಯಿ ಸಾಮಾನ್ಯಳಂತೆ ಬದುಕಿದ್ದರು. ಸಿರಿ ಬಂದ ಕಾಲದಲ್ಲಿ ತಾನು ನಡೆದು ಬಂದ ಕಷ್ಟದ ಹಾದಿಯನ್ನು ಮರೆಯದವರು. ದೇವರಲ್ಲಿ ಗಾಢವಾದ ನಂಬಿಕೆ ಹೊಂದಿದ ಪಂಡರಿಬಾಯಿಯವರು ದುಡಿಮೆಯಲ್ಲಿ ದೇವರನ್ನು ಕಂಡವರು. ತಮ್ಮ ಬದುಕಿನಲ್ಲಿ ಮಾನವೀಯತೆಯನ್ನು ನಂಬಿದ್ದರೆ ಹೊರತು ನಟಿಸಿದವರಲ್ಲ. ಪಂಡರಿಬಾಯಿ ಅಂದರೆ ತಟ್ಟನೆ ನೆನಪಾಗೋದು ಅಂತಃಕರಣ ತುಂಬಿದ ತಾಯಿಯ ಮುಖ ಅಂತ ಬರೆದ್ರೆ ಸಾಕು. ಇನ್ನು 5th ಮೇನ್ಸ್ ಕವಿ ಲೇಖಕರ ಪರಿಚಯವನ್ನು ಬರೀಬೇಕು. 28ನೇ ಪ್ರಶ್ನೆ, ಗಿರೀಶ್ ಕಾರ್ನಾಡ್ ಅವರ ಒಂದು ಬಗ್ಗೆ ಕೊಟ್ಟಿದ್ರು. ಎಸ್, ಬಹುಭಾಷಾ ಪಂಡಿತರಾದ ಗಿರೀಶ್ ಕಾರ್ನಾಡರು 1938 ಮೇ 19ರಂದು ಮಹಾರಾಷ್ಟ್ರದ ಮಾಥೆರಾನ್ದಲ್ಲಿ ಜನಿಸಿದರು. ಇವರು ಬರೆದಿರುವ ಸುಪ್ರಸಿದ್ಧ ನಾಟಕ ಯಯಾತಿ, ತುಘಲಕ್, ಹಯವದನ, ಅಂಜುಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ, ತಲೆದಂಡ ಇತ್ಯಾದಿ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿದ್ದಾವೆ. ಇನ್ನು ಸೂರಂ ಎಕ್ಕುಂಡಿ ಅವರ ಬಗ್ಗೆ ಕೇಳಿದ್ದಾರೆ. ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. ಕಾಲ 1923, ಸ್ಥಳ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ಕೃತಿಗಳು: ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು. ಪ್ರಶಸ್ತಿ: ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಹಿತ ಸಿಕ್ಕಿದೆ. ಇಷ್ಟು ಫಸ್ಟ್ ಪಾರ್ಟಲ್ಲಿ. ಸೆಕೆಂಡ್ ಪಾರ್ಟಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಗುಡ್ ಲಕ್.